ಮಾದಪ್ಪ, ಬಂಜೆ ಅನ್ನೋ ಚುಚ್ಚು ಮಾತನ್ನ ತಪ್ಪಿಸಿ ನನಗೆ ಸಂತಾನ ಭಾಗ್ಯ ಕೊಟ್ಟು ಈ ಜಗತ್ನಾಗೆ ನನಗೂ ಒಂದು ತಾಯಿ ಸ್ಥಾನ ಕೊಡ್ತೀಯ ಅಂದರೆ ನಿನಗೆ ಗುಡಿ ಕಟ್ಟಿಸಿ ಗೋಪುರ ಮಾಡಿಸ್ತೀನಿ, ಪೌಳಿಯ ಬಲಗಡೆ ಬಸವಣ್ಣನ ಇಡ್ತೀನಿ. ಈಗಲಾದರೂ ನನಗೆ ಸಂತಾನ ಭಾಗ್ಯ ಕೊಡು ನನ್ನ ಹೆತ್ತಯ್ಯ. ಕ್ಷಮಿಸು ತಾಯಿ, ಈ ಹರಕೆಗೂ ನಿನಗೆ ಅವಕಾಶ ಇಲ್ಲ. ನನ್ನ ಒಕ್ಕಲು ಮಗ ಆಲಂಬಾಡಿ ಜುಂಜೇಗೌಡ ಈ ಹರಕೆನ ಹೊತ್ತಿದ್ದಾನೆ. ಅವನು 12 ಅಂಕಣ ಗುಡಿ ಕಟ್ಟಿಸಿ ಗೋಪುರ ಮಾಡಿಸಿ ಪೌಳಿಯ ಮೇಲೆ ಬಸವಣ್ಣನನ್ನು ಕೂರಿಸ್ತಾನೆ. ಜೊತೆಗೆ ಅವನ ಹಿರಿಯ ಮಗನನ್ನು ಬುದ್ಧನನ್ನಾಗಿ ಬಿಡ್ತಾನೆ. ನನ್ನ ಆಲಂಬಾಡಿ ರಾಜ್ಯವನ್ನು ಹಾಲು ಸಾಗರ ಮಾಡ್ತೀನಿ ಮಗಳೇ. ಈ ಹರಕೆ ಬಿಟ್ಟು ಬೇರೆ ಏನಾದರೂ ಇದ್ರೆ ಹರಕೆ ಮಾಡ್ಕೊಮ್ಮ. ಇನ್ಯಾವ ಹರಕೆ ಹೊರಲಿ ನಂತಂದೆ? ನಾ ಯಾವ ಹರಕೆ ಹೊರ್ತೀನಿ ಅಂದ್ರೂ ನೀನು ಅದನ್ನ ಒಪ್ಕೋತಾ ಇಲ್ಲ. ಕರುಣೆ ತೋರಿಸೋ ನೀನೇನೆ ನನ್ನ ಕೈ ಬಿಟ್ಬಿಟ್ರೆ ನಾ ಎಲ್ಲಿಗೋಗ್ಲಿ, ಯಾರನ್ನು ಬೇಡ್ಲಿ? ಮಾದಪ್ಪ, ನೀ ನನಗೆ ಮಕ್ಕಳ ಭಾಗ್ಯ ಕೊಡಲೇಬೇಕು. ನಿನಗೆ ಮಕ್ಕಳ ಫಲ ಕೊಡುತ್ತೇನೆ ಎಂದ ಮೇಲೂ ಯಾಕೆ ನಿರಾಶೆ? ಒಂದೇ ಮನಸ್ಸಿನಿಂದ ಇನ್ನೊಂದು ಹರಕೆ ಹೊತ್ಕೋತಾಯಿ. ಯಾರೂ ಹೊರದ ಹರಕೆ ಇದ್ರೆ ಖಂಡಿತವಾಗ್ಲೂ ನಿನ್ನಿಚ್ಛೆ ಈಡೇರುತ್ತೆ. ಅಪ್ಪಾಜಿ, ನಾನು ನಂಬಿರೋದು ನಿನ್ನನ್ನೆಯ, ಬೇಡೋದು ನಿನ್ನನ್ನೆಯ. ನನಗೆ ನಿನ್ನನ್ನು ಬಿಟ್ರೆ ಬೇರೆ ಯಾರೂ ಗತಿ ಇಲ್ಲ ತಂದೆ. ನನ್ನ ಹೊಟ್ಟೆಲಿ ಒಂದು ಕರಳಿನ ಕುಡಿನ ಚಿಗುರಿಸ್ಬಿಟ್ರೆ ನೀನು 7 ಮಲೆ ಕೈಲಾಸಕ್ಕೆ ಆಳುಗಳನ್ನ ಕರ್ಕೊಂಡು ಬಂದು ಈರದ್ ಕಟ್ಟೆ ಮಜ್ಜನದ ಬಾವಿನ ಕಟ್ಟಿಸ್ತೀನಿ ನನ್ನಪ್ಪ. ಇದಕ್ಕಾರ ಒಪ್ಪಿ ನನ್ನ ಹೊಟ್ಟೆ ಒಳಗೊಂದು ಹೂ ಕುಡಿ ಕೊಡು ಸ್ವಾಮಿ. ಸಾಧ್ಯವಿಲ್ಲ ಮಗಳೇ. ಕೊಯಮತ್ತೂರಿನ ಜವರಾಬಾಯಿ ಈಗಾಗಲೇ ಈ ಹರಕೆಯನ್ನು ಹೊತ್ಕೊಂಡಾಗಿದೆ. ಜವರಾಬಾಯಿ ಮಗನಿಗೆ ಮೊಲಾಗ್ರ ಬಂತು. ಸೊಸೆಗೆ ಹಿಂಡುಗಾಳಿ ಹಿಡ್ಕೊಂಡು ವಾಲಾಡ್ತಿದ್ಲು. ಈ ಹರಕೆ ಕಟ್ಟಿದ ಮೇಲೆ ಅವಳ ಸಂಸಾರದ ಕಷ್ಟವೆಲ್ಲ ನೀಗೀತು. ಆ ಹರಕೆ ಬಿಟ್ಟು ಮತ್ತೊಂದು ಹರಕೆ ಕಟ್ಕೋ ತಾಯಿ. ತಾಯಿ, ನಿನಗೆ ಗಂಡು ಸಂತಾನ ಕೊಟ್ರೆ ನನ್ಗೇನು ಹರಕೆ ಕೊಡ್ತೀಯಾ? ಹೇಳು ತಾಯಿ. ಮಾದಪ್ಪ, ನನ್ನ ಬಂಜೆತನನ ಬಯಲು ಮಾಡಿ ತಾಯ್ತನನ ಕರುಣಿಸ್ತೀನಿ ಅಂತಂದ್ರೆ ಮಡಿಯಾಗಿ ನೀನು 7 ಮಲೆ ಕೈಲಾಸಕ್ಕೆ ಯಾಲಕ್ಕಿ ಪಲಾರ ತರ್ತೀನಿ ತಂದೆ. ನಿನ್ನ ಪರ್ಸೆಗೆ ಬರೋವಂಥ ಜನಕ್ಕೆ ಸೆಕೆ ಬೀಸಿ ಸಕ್ಕರೆ ಸೇವೆ ಮಾಡ್ತೀನಿ ತಂದೆ. ಧೂಳ್ಗಾಲಲ್ಲಿ ಬಂದು ನಿನಗೊಂದು ಕಾಸಿನ ಧೂಪ ಹಾಕ್ತೀನಿ. ಈಗಲಾದರೂ ನನಗೆ ಮಕ್ಕಳು ಫಲ ಕೊಟ್ಟು ಹೋಗು ತಂದೆ. ಇದಕ್ಕೂ ಹೆಗ್ಗಳ ದೇವನ ಕೋಟೆಯಲ್ಲಿ ಒಕ್ಕಲು ಪಡೆದಾಗಿದೆ ತಾಯಿ. ಹೆಗ್ಗಡ ದೇವನ ಕೋಟೆಯಲ್ಲಿರೋ ಉಪ್ಪಾದ ಮುದುಕಿ ದೇವರಾಜಮ್ಮ ಪ್ರತಿ ವರ್ಷ ತಪ್ಪದೆ 7 ಮಲೆಗೆ ಬಂದು ನನ್ನ ದರ್ಶನ ಪಡೆತಿದ್ದವಳು. ಕಾಲ್ ನೋವು ಅಂತ ಬರಲ್ಲ ಅಂದ್ಲು. ದೇವರಾಜಮ್ಮನಿಗೆ ತನ್ನ ತಪ್ಪಿನ ಅರಿವಾಗಿ ಯಾಲಕ್ಕಿ ಫಲಹಾರದ ಹರಕೆ ಹೊತ್ತಳು. ಅವಳ ಕಷ್ಟ ಎಲ್ಲ ಪರಿಹಾರವಾಯಿತು. ಆದ್ರೆ ನನ್ನಪ್ಪ, ನನ್ನ ಆಸೆ ತೀರ್ತಿಲ್ವಲ್ಲ. ನಾ ಯಾವ ಹರಕೆ ಹೊತ್ತರುವೆ ನೀನು ಅದನ್ನು ಒಪ್ತಿಲ್ವಲ್ಲ ತಂದೆ. ನಾ ಏನ ಮಾಡಲಿ? ವಿಷವಿಲ್ಲದ ಮನಸ್ಸು ನಿನ್ನದು. ವಿಶಾಲವಾಗಿ ಯೋಚಿಸು ಸಂಕಮ್ಮ. ಬೆಳ್ಳಿ ಬಂಗಾರ ಫಲಹಾರದ ಹರಕೆಯನ್ನೆಲ್ಲ ಬಿಟ್ಟು ಕರುಳಿನ ಕರೆಗೆ ಓಗೊಟ್ಟು ಕರುಳು ಬಳ್ಳಿಯ ಬೇರಿಂದ ಯೋಚಿಸು ತಾಯಿ. ಮಾದಪ್ಪ, ನನ್ನ ಹೊಟ್ಟೆಲೊಂದು ಹುಳನೂ ಹುಟ್ಟಿಲ್ಲ ಅನ್ಯಾಕೆ ಕಳ್ಳು ಬಳ್ಳಿನ ಬೆಸೆಯೋದಾದ್ರು ಹೆಂಗೆ ನಂತಂದೆ. ಈ ನೀನು ಒಟ್ಟಾದ ಮಾತು ನಂಗೆ ಅರ್ಥ ಆಯ್ತಿಲ್ಲ. ನನಗೆ ಪುತ್ರ ಸಂತಾನ ಆದರೆ ಚಿನ್ನ ಬೆಳ್ಳಿನಲ್ಲಿ ಹುಳಿವಾನ ಮಾಡಿಸಿ, ಚಿನ್ನದ ಕರಡಿಗೆ ಚಿನ್ನದ ಶಿವದಾರ ಮಾಡಿಸಿ, ದೇವಳಿಗೆ ತಿಂಗಳಿಗೆ ನಿನ್ನ 7 ಮಲೆ ಕೈಲಾಸಕ್ಕೆ ಕಳಿಸ್ತೀನಿ ನನ್ನಪ್ಪ. ಸ್ವಲ್ಪ ತಳಾರ ಮಾಡು ತಾಯಿ. ಹುಲಿವಾನ, ಚಿನ್ನದ ಕರಡಿಗೆ ಚಿನ್ನದ ಶಿವದಾರ ಮಾಡಿಸೋಕೆ
ನಿನ್ನ ಕೈಲಿ ಆಗುತ್ತಾ ತಾಯಿ? ಇದನ್ನೆಲ್ಲ ಮಾಡಿಸುವಂಥ ಒಕ್ಕಲ್ತನ ನಾನು ಪಡೆದಾಗಿದೆ. ಬೆಂದ ಕಾಲೂರಿನಲ್ಲಿ ರಾಮಾಚಾರಿ ಎಂಬ ಐಶ್ವರ್ಯವಂತನಿದ್ದಾನೆ. ಅವನಿಗೊಬ್ಬ ಮಗ, ಒಬ್ಬ ತಾಯಿ ಇದ್ದಾಳೆ. ಅವನ ಮಗನಿಗೆ ಆರೋಗ್ಯ ಕೈಕೊಟ್ಟ ಮೇಲೆ ಅವನು ನನ್ನ ಮೊರೆ ಬಿದ್ದ. ನನ್ನ ಮಗನಿಗೆ ಬಂದ ಕಷ್ಟ ನಿವಾರಣೆ ಮಾಡಿದ್ರೆ ಚಿನ್ನ, ಬೆಳ್ಳಿ, ಬಂಗಾರದಲ್ಲಿ ಹುಲಿವಾನ ಎತ್ತಿಸ್ತೀನಿ, ಚಿನ್ನದ ಕರಡ್ಗೆ ಶಿವದಾರ ಮಾಡಿ ಕಳಿಸ್ತೀನಿ ಅಂತ ಹರಕೆ ಹೊತ್ತು 10 ರೂಪಾಯಿ ತೊಳೆದು ದುಡ್ಡು ನೆತ್ತಿ ಕಟ್ಟಿಟ್ಟ. ಅವನ ಮಗನಿಗೆ ಬಂದ ಕಲ್ಲಿನಂಥ ಕಷ್ಟನ ನೀರಿನಂತೆ ಹರಿಸ್ಬಿಟ್ಟೆ ತಾಯಿ. ಮಾತಿಗೆ ತಪ್ಪದ ರಾಮಾಚಾರಿ ಕಟ್ಟಿದ ಹರಕೆಯನ್ನು ಪೂರೈಸಿ ಎಲ್ಲ ಭಾಗ್ಯವನ್ನು ಪಡೆದಿದ್ದಾನೆ ತಾಯಿ. ಶಿವ, ದೂರ ಊರವ್ರಿಗೆ ಭಾಗ್ಯ ಕೊಟ್ಟು ಊರವ್ರನಾಗೆ ಕಷ್ಟ ಕೊಡ್ತಿದ್ಯಲ್ಲ, ಇದು ಯಾವ ಸೀಮೆ ನ್ಯಾಯ ತಂದೆ? ಇದು ಭೂಲೋಕದ ನ್ಯಾಯವಲ್ಲ ಮಗಳೇ, ಕೈಲಾಸದ ನ್ಯಾಯ. ಕಾಲನ ಕಾಲ ಮಹಾಕಾಲನ ನಿರ್ಧಾರ. ಅವನ ತೀರ್ಮಾನಗಳಿಗೆ ಎಲ್ಲರೂ ತಲೆ ಬಾಗಲೇಬೇಕು. ಕಾಲನ ನಿರ್ಧಾರಕ್ಕೆ ತಲೆ ಎತ್ತಿ ಮೆರೆದರೆ ಆ ತಲೆ ಉಳಿಯುವುದಿಲ್ಲ ತಾಯಿ. ಮಾದಪ್ಪ, ನಾ ಯಾವ ಹರಕೆ ಹೊತ್ರುವೆ ನೀನು ಅದನ್ನ ಒಪ್ತಾನೆ ಇಲ್ವಲ್ಲ ತಂದೆ. ನಾ ಯಾನ ಮಾಡಲಿ? ನೀವು ಒಪ್ಪೋ ಅಂತ ಹರಕೆ ಏನಂತ ನನಗೆ ಹೆಂಗೆ ಗೊತ್ತಾಗಬೇಕು? ಆದರೂ ಒಂದು ಹರಕೆನ ಕಟ್ಕೋತೀನಿ ತಂದೆ. ನೀನು ನನ್ನ ಹೊಟ್ಟೆ ಒಳಗೆ ಸಂತಾನ ಭಾಗ್ಯ ಕೊಟ್ಟಿದ್ದೆ ಆದರೆ ನೀನು 7 ಮಲೆ ಕೈಲಾಸಕ್ಕೆ ಕೌದಳ್ಳಿಯಿಂದ ತಾಳ್ಬೆಟ್ಟದ ತನಕ ರಸ್ತೆನ ಮಾಡಿಸಿ ಸೋಪಾನ ಕಟ್ಟಿಸ್ತೀನಿ ತಂದೆ. ತಾಯಿ, ರಸ್ತೆ ಮಾಡಿಸಿ ಸೋಪಾನ ಮೆಟ್ಟಿಲು ಕಟ್ಸೋಕೆ ಕೌದಳ್ಳಿ ಪ್ಯಾಟೆ ಒಳಗೆ 101 ಒಕ್ಕಲು ಪಡೆದಾಗಿದೆ. ಅಲ್ಲಿ 101 ಜನ ಕೋಮಟಿಗ ಶೆಟ್ಟರಿದ್ದಾರೆ. ಅವರು ಕೊಯಮತ್ತೂರು ಸಂತೆಗೆ ವ್ಯಾಪಾರಕ್ಕೆ ಅಂತ ಹೋದಾಗ ಅವರ ವ್ಯಾಪಾರವನ್ನು ದ್ವಿಗುಣಗೊಳಿಸ್ತೀನಿ. ಅದಕ್ಕೆ ಅವರು ಸಂತೋಷದಿಂದ ನನ್ನ 7 ಮಲೆ ಕೈಲಾಸಕ್ಕೆ ಬಂದು ನನ್ನ ಜಾತ್ರೆಯಲ್ಲಿ ಗುಡಾರದ ಅಂಗಡಿ ಜೋಡಿಸ್ತಾರೆ. ಧೂಪ ಹಾಕಿ ಕಡ್ಡಿ ಬೆಳಗಿ, ಮಾದೇವ ನಮ್ಮ ವ್ಯಾಪಾರದಲ್ಲಿ ಲಾಭ ತಂದ್ಕೊಡು ಅಂತ ಬೇಡ್ಕೋತಾರೆ. ಅವರ ವ್ಯಾಪಾರಕ್ಕೆ ತಕ್ಕ ಲಾಭ ಬಂದ ಮೇಲೆ ನನ್ನ ಹೆಸರು ಹೇಳ್ತಾರೆ ತಾಯಿ. ಬಂದ ಲಾಭವನ್ನೆಲ್ಲ ನಾವೇ ತಿನ್ನಬಾರದೆಂದು ಮಾದೇವನಗಿರಿಗೆ ರಸ್ತೆ ಮಾಡಿಸ್ತಾರೆ. ಕಲ್ಲು ಮುಳ್ಳು ಹಾಯಿಸ್ತಾರೆ. ಸೋಪಾನ ಮೆಟ್ಟಿಲು ಕಟ್ಟಿಸ್ತಾರೆ. ಆ ಕಷ್ಟ ನಿನಗೆ ಬೇಡ ತಾಯಿ. ನಿನ್ನ ಮನಸ್ಸಿನಲ್ಲಿ ಬೇರೆ ಯಾವುದಾದ್ರೂ ಹರಕೆ ಇದ್ರೆ ಅದನ್ನು ಹೇಳು. ಅಯ್ಯೋ ನನ್ನಪ್ಪ, ನೀವು ಈ ಹರಕೆನೂ ಒಪ್ಪದೆ ಹೋದ್ರ ನಿಮ್ಮ 7 ಮಲೆ ಕೈಲಾಸಕ್ಕೆ ಬರೋ ಹೆಣ್ಪರ್ಸೆ ಗಂಡು ಪರ್ಸೆರಿಗೆಲ್ಲ ಹಾಲ್ದಾನ ಹಣ್ದಾನ ಮಾಡ್ತೀನಿ ಸ್ವಾಮಿ. ಈ ಹರಕೆಗಾದರೂ ನೀವು ಪಿರುತಿಯಿಂದ ಒಪ್ಕೊಳ್ಳಿ. ನನಗೆ ಸಂತಾನ ಭಾಗ್ಯ ಕೊಟ್ಟು ಹೋಗಿ ತಂದೆ. ತಾಯಿ, ಹಾಲ್ದಾನ ಹಣ್ದಾನಕ್ಕೆ ಅಂತ ಪಿರಿಯಾಪಟ್ಟಣದ ಒಕ್ಕಲಗೌಡ ಮುದ್ದಯ್ಯನ ಒಕ್ಕಲು ಪಡೆದಾಗಿದೆ ತಾಯಿ. ಈ ಹರಕೆ ನಿನ್ನಿಂದಾಗೋದಲ್ಲ, ಬೇರೆ ಏನಾದರೂ ಹರಕೆ ಸಲ್ಲಿಸು ತಾಯಿ. ಸ್ವಾಮಿ, ಈಗ ನನಗೆಲ್ಲ ಅರ್ಥ ಆಗೋತು. ನೀವು ನನಗೆ ಮಕ್ಳು ಫಲ ಕೊಡೋಕೆ ಬಂದಿದ್ದು ಯಾರು ಅಲ್ಲ. ನಾ ಏನೇ ಹರಕೆ ಮಾಡಿದ್ರು ಅಣಕ ಮಾಡಿ ಬಂಜೆ ದಟ್ಟ ಧರಣಿ ಹಿಂಗೆ ಸಾಯಿ ಅಂತ ಹೇಳಕ್ ಬಂದಿದ್ದೀರಾ. ಬೇಡ ಸ್ವಾಮಿ, ಹೊಂಟೋಗಿ. ನೀವು ನನಗೆ ಮಕ್ಳು ಫಲ ಕೊಡೋಕೆ ಬಂದಿದ್ದೀರಲ್ಲ, ಸುಮ್ಕೆ ಸಮಯ ವ್ಯರ್ಥ ಆಗ್ತೈತೆ. ಬೇಡ ಸ್ವಾಮಿ, ಬೇಡ. ನೀವು ಸುಮ್ಕೆ ಹೊಂಟು ಬಿಡಿ. ನಾನು ನಿಮ್ಗೆ ಯಾವ ಹರಕೆನೂ ಕಟ್ಟಕ್ಕಿಲ್ಲ. ನೀವು ನನಗೆ ಮಕ್ಳ ಫಲನೂ ಕೊಡಕ್ಕಿಲ್ಲ. ನನ್ಗಳು ಯಾವತ್ತೂ ತಪ್ಪಂಗಿಲ್ಲ. ಸಂಕಮ್ಮ, ನಿನ್ನ ಸಂಕಟ ನನಗೆ ಅರ್ಥವಾಗುತ್ತೆ ತಾಯಿ. ಆದರೆ ನೀನು ಸರಿಯಾದ ಹರಕೆ ಸಲ್ಲಿಸದೆ ಹೋದರೆ ನಾನು ಜೋಡಿ ಮಕ್ಕಳ ಫಲ ಕೊಡೋದಾದರೂ ಹೇಗಮ್ಮ? ನಾನು ಕೊಡೋಕ್ಕೆಂದೇ ಬಂದವನು.
ಪಡೆಯುವ ಭಾಗ್ಯ ಛಲ ನಿಮಗೂ ಇರಬೇಕಲ್ವೇ? ಮಕ್ಕಳ ಫಲ ಅನ್ನೋದು ನನ್ನ ಹಣೆ ಬರ್ದಾಗೆ ಬರ್ದಿಲ್ಲ ಸ್ವಾಮಿ. ಅನ್ಯಾಕೆ ನಾ ಯಾವ ಹರಕೆ ಹೊತ್ತು ಏನ್ ಪ್ರಯೋಜನ? ನನ್ನಂತ ಅಬಲೆ ಅನಾಥೆ ಮಕ್ಕಳ ಆಸೆಗಳನ್ನೆಲ್ಲ ಕೆರಳಿಸಿ ನಿನ್ ಕೊಂಡಕ್ಕೊಂದು ಕಾಸಿನ ಧೂಪನ ಹಾಕ್ಸ್ಕೊಳಕ್ ಬಂದಿರೋ ವ್ಯಾಪಾರಿ ನೀನು. ಹೊಂಟೋಗು, ನಾನು ಯಾವ ಹರಕೆನೂ ಕೊಡಕ್ಕಿಲ್ಲ. ನೀನ್ ಕೊಟ್ಟಿರೋ ಈ ಭೋಗ ಭಾಗ್ಯಗಳೆಲ್ಲ ನಿಜವೇ ಆದ್ರೆ ನೀನ್ ಇದನ್ನೆಲ್ಲ ತಕೊಂಡೋಗು. ನಂಗೆ ಯಾನು ಬೇಡ, ಯಾವ ಭಾಗ್ಯ ಬೇಡ, ಯಾವ ಫಲವೂ ಬೇಡ. ನನ್ನ ಹಣೆ ಬರ್ದಾಗ ಏನಾಯ್ತು ಅದೇ ಆಗ್ಲಿ. ನೋಡ್ರಪ್ಪ, ನೀವೀಗ ಹೋಯ್ತಿರೋದು ಒಳ್ಳೆ ಕಾರ್ಯಕ್ಕೆ. ಹೆಂಗಾರ ಮಾಡಿ ನೀಲೇಗೌಡ ಸಂಘವನ್ನು ಕರ್ಕೊಂಬರಲೇಬೇಕು. ಆ ಬೆಟ್ಟದೆ ನಿಮ್ಮನ್ನು ಚೆನ್ನಾಗಿ ಕಾಪಾಡ್ತಾನೆ. ಆಮೇಲೆ ಈ ನಿಮ್ಮ ಕೋಲುಗಳು ಸದಾ ನಿಮ್ಮ ಕೈಯಲ್ಲೇ ಇರಬೇಕು. ಜೋಪಾನ, ದಟ್ಟಡ್ವಿ ಕಣ್ರಪ್ಪ, ಹುಷಾರು ಕಣ್ರು. ಏನಪ್ಪಯ್ಯ ನೀನು ಹಿಂಗಂದೆ? ಕಾಡೆ ನಮ್ಗೆ ಹೊಸ್ದೆ. ಹಂಗಲ್ಲ ಮಗ, ಎತ್ತು ಕರಳು ಹೇಳಲೇಬೇಕಲ್ಲ. ಸರಿ ಕಣವ. ಅನ್ನಂಗೆ ಜುಂಜುನ್ ಎಲ್ಲೋದ? ಕಾಳಪ್ಪ ಅವನ್ ಕರ್ಕೊಂಬರೋದಕ್ಕೆ ನಾನೇ ಕಳ್ಸಿವ್ನಿ ಕಣವಯ್ಯ. ಗುಡಿ ತಾವು ಕರ್ಕೊಂಬಂದ್ಬಿಡ್ತಾನೆ, ನಾವು ಹಂಗೆ ಹೊಂಟು ಬಿಡ್ತೀವಿ. ಸರಿ ಮಗ. ಅಪ್ಪಯ್ಯ, ಅವಯ್ಯ, ನೀವೇನು ಯೋಚನೆ ಮಾಡಬೇಡಿ. ನಮ್ಮ ತಮ್ಮ ನೀಲೇಗೌಡನ್ನು ಸಂಕವನ್ನು ಕರ್ಕೊಂಬರೋ ಜವಾಬ್ದಾರಿ ನಮ್ಮದು. ಹೀರಾ ಬಾರಲ್ಲ, ನಡಿ ಅಣ್ಣಯ್ಯ, ಬರ್ತೀವಿ. ದೊಡ್ಡೆ, ಈಗ ನಿನಗೆ ಸಮಾಧಾನ ಆಯ್ತೆ? ನಡು ಮನೆಯೊಳಗೆ ಕರಿಯ ಕಂಬಳಿ ಗದ್ದುಗೆ ಮಾಡಿ ವಿಭೂತಿ ಕೊಟ್ಟು ದಾಸೋಹದ ಮೀಸಲು ಮುರಿದು ನೀನು ಕೊಡುವ ನನ್ನ ಶಿಶು ಮಗನನ್ನು ಸ್ವೀಕರಿಸಿ ಮುತ್ತಿನ ಜೋಳಿಗೆ ಹಿಡಿದು ಹೊರಡುತ್ತೇನೆ ತಾಯಿ. ದಯಮಾಡ್ಸಿ ಗುರುವೆ, ಈ ನಿಮ್ಮ ಪಾದದಿಂದ ನನ್ನಟ್ಟಿ ಪಾವನ ಆಗಲಿ. ಬನ್ನಿ. ಬಂದ 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 ಮಾದೇವ, ತಂದ 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 ನೋಡು ಭಾಗ್ಯವ.
ನಂಬಿದ ಭಕ್ತರ ಮನೆ ಹಿಂಬಾಗಿ ತುಂಬಿ ತುಂಬಿ ತುಳುಕಾಡ ಮಾದಪ್ಪ ಬೇಯ ಹಣ್ಣಿನಂತೆ ತುಂಬಿ ಗೌಳಲ್ಲಿ ವಾಲಿ ಹಿಟ್ಟು ಸೊಪ್ಪು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲಿಲ್ಲ. ಸಂಪಿಗಮ್ಮ, ಪ್ರೀತಿಯಿಂದ ಭಕ್ತಿಯಿಂದ ಏನೇ ಕೊಟ್ಟರೂ ಶಿವನಿಗೆ ಪರಮ ಪ್ರಿಯ. ನನ್ನಪ್ಪ, ನಿನ್ನ ನೋಡ್ತಿದ್ರೆ ಆ ಶಿವನ್ನೇ ನೋಡ್ದಂಗಾಯ್ತೈತೆ. ನಾವೇನಾರ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ನನ್ನಪ್ಪ. ನೀನು ಹೇಳ್ದಂಗೆ ಎಲ್ಲನೂ ಮಾಡೀನಿ. ಈಗಲಾದರೂ ನನ್ನ ಮಗಿನ ಒಪ್ಪಿಸ್ಕೊ ನನ್ನಪ್ಪ. ಎಲ್ಲವೂ ಆ ಶಿವನ ಇಚ್ಛೆ. ಕನೆಯ, ನನ್ನಪ್ಪ, ಇನ್ಮ್ಯಾಗೆ ಇವನು ನನ್ನ ಮಗ ಅಲ್ಲ, ನಿನ್ನ ಮಗ, ನಿನ್ನ ಸಿಸು ಮಗ. ಅವ್ವ ಅವ್ವೋ, ಎಲ್ಲಿ ಅವರೆಲ್ಲಿ? ಯಾರವೋ? ಅವರಯ್ಯ, ನಂದ್ಯಾವ್ರು? ಮಾದಪ್ಪ ಎಲ್ಲಪ್ಪ?
ಮಾದಪ್ಪನ? ಹ್ಞೂ ಕಣ್ಮಗ, ಈಗ ತಾನೇ ಅವರು ನಿನ್ನ ಜೊತೆಯಾಗೇ ಬಂದರು. ನಾನು ಅವ್ರಿಗೆ ಪಾತ್ ಪೂಜೆ ಮಾಡಿದೆ, ದಾಸೋಹ ನೀಡಿದೆ, ನನ್ನ ಕೈಯಾರ ಅವ್ರಿಗೆ ನಿನ್ನ ಒಪ್ಪಿಸ್ದೆ. ಯಾಕವ್ವ, ಏನಾರು ಸ್ವಪ್ನ ಕಂಡ್ಯಾ? ನಾನೀಗ ತಾನೇ ಒಬ್ಬರೇ ಬತ್ತೀವ್ನಿ. ಹೌದಾ? ಹಂಗಾರೆ ನಾನು ಈಟೊತ್ತು ಕಂಡಿದ್ದು ಸ್ವಪ್ನವಾ? ಇರ್ಬೇಕು ಅವ್ವಯ್ಯ, ನೀ ಯಾವಾಗಲೂ ಅವ್ರದೇ ಜ್ಞಾನದಾಗಿರ್ತೀಯ. ಸ್ವಪ್ನ ಕಂಡಿರ್ಬೇಕು ನೀನು. ಹ್ಞೂ ಕಣ್ಮಗ, ಹೇಳ್ತೀನ. ನನ್ನಪ್ಪ ಹೊರಗೆ ಬಂದು ಕಾಡ್ತಾ ಇದ್ದ, ಈಗ ನನ್ನೊಳಗೆ ಬಂದು ಕಾಡ್ತಾವ್ರೆ. ಅವರು ಕೊಟ್ಟ ಮಾತಂಗೆ ನನ್ನ ಕೈಯಾರ ನಿನ್ನವ್ರಿಗೆ ಒಪ್ಸೋವ್ರಿಗೆ ನನ್ನ ಜೀವದಾಗೆ ಜೀವ ಇರೋಕ್ಕಿಲ್ಲ. ನಾನು ಅವ್ರ ಪಾತ್ ಪೂಜೆ ಮಾಡಬೇಕು, ದಾಸೋಹ ನೀಡಬೇಕು, ನನ್ನ ಕೈಯಾರ ನಿನ್ನ ಅವ್ರಿಗೆ ಒಪ್ಪಿಸ್ಬೇಕು. ಹೋಗು ಮಗ, ಹೋಗು. ಬಿರ್ನೋಗಿ ಎಲ್ಲಿದ್ರು ಹುಡಿಕೊಂಡು ಕರ್ಕೊಂಡು ಬಾ. ಈಡ್ ದಿವಸ ಕೊಡಲ್ಲ ಕೊಡಲ್ಲ ಅಂತ ತಡ ಮಾಡ್ತಿದ್ದೆ, ಈಗ ಕೊಡಬೇಕು ಅಂತ ಅವಸರ ಮಾಡ್ತಿದ್ದೀಯ. ಅವೋ, ನೀ ಎಲ್ಲ ತಯಾರು ಮಾಡ್ಕೊಂಡಿರು, ನಾವು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀವಿ. ನಮ್ಮ ಸಹೋದರನ ಚಿಕಿತ್ಸೆಯ ಬಗ್ಗೆ ಏನು ಯೋಚಿಸಿದ್ದೀರಿ? ಯೋಚನೆ ಮಾಡಿದ್ದೀನಿ ಮಹಾಪ್ರಭು. ನನ್ನ ಅನುಭವನೆಲ್ಲ ಅಳೆದು ಸುರಿದು ಒಂದು ಮಹತ್ತರವಾದ ಔಷಧಿನ ತಯಾರು ಮಾಡಿದ್ದೀನಿ. ಅದರಿಂದ ಸೂಕ್ತ ವಿಧಾನದಲ್ಲಿ ಚಿಕಿತ್ಸೆ ನೀಡಿದ್ರೆ ತಮ್ಮ ಸಹೋದರರು ಗುಣಮುಖರಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ನನ್ನ ನಂಬಿಕೆ. ಹೌದೇ? ಏನದು? ಮಹಾಸ್ವಾಮಿ, ಈ ಚಿಕಿತ್ಸೆಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕಾಡೆಮ್ಮೆ ಹಾಲು. ಕಾಡೆಮ್ಮೆ ಹಾಲೆ? ಹೌದು ಸ್ವಾಮಿ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಡೆಮ್ಮೆ ಹಾಲನ್ನು ಮಣ್ಣಿನ ಮಡಿಕೆನಲ್ಲಿ ಕರ್ಕೊಂಡು ಬಂದು ಆಡು ಮುಟ್ಟದ ಸೊಪ್ಪಿನ ರಸದಲ್ಲಿ ಔಷಧಿ ಮಾಡಿ ಕುಡಿಸ್ಬೇಕು. ನಂತರ ಅದೇ ಹಾಲಿನಿಂದ ಸೂರ್ಯೋದಯಕ್ಕೆ ಮುಂಚೆ ಶಿರೋಧಾರ ಮಾಡಬೇಕು. ಹೀಗೆ 108 ದಿನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಖಂಡಿತ ತಮ್ಮ ಸಹೋದರರು ಗುಣಮುಖರಾಗ್ತಾರೆ ಪ್ರಭು. ಇಂಥ ಚಿಕಿತ್ಸೆ ಆಯುರ್ವೇದದಲ್ಲಿ ಎಲ್ಲೂ ಉಲ್ಲೇಖವಾಗಿಲ್ವಲ್ಲ? ಹೌದೌದು, ಚರಕ ಸಂಯುಕ್ತನ ಅರೆದು ಕುಡಿದಿದ್ದೇವೆ, ಎಲ್ಲೂ ಈ ಔಷಧದ ಸುಳಿವಿಲ್ಲವಲ್ಲ. ಇದು ಆಯುರ್ವೇದ ಅಲ್ಲ ಸ್ವಾಮಿ, ಸ್ವಯಂ ವೇದ. ಸ್ವಯಂ ವೇದವೇ? ಅದ್ಯಾವ ವೇದ? ಇದನ್ನು ನಾವು ಎಲ್ಲೂ ಕೇಳಿಲ್ವಲ್ಲ? ಇದು ಪುಸ್ತಕದ ಬದನೆಕಾಯಲ್ಲ ಸ್ವಾಮಿ, ಮಸ್ತಕದ ಗ್ರಂಥ. ನಮ್ಮ ಭಾಷೆನಲ್ಲಿ ಇದಕ್ಕೆ ನಾಟಿ ವೈದ್ಯ ಅಂತ ಕರೀತಾರೆ. ತಲತಲಾಂತರದಿಂದ ರೂಢಿಸ್ಕೊಂಡು ಬಂದಿರೋ ಅನುಭವದ ಸಾರ ಇದು. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಬೇಡ ಬಿಡಿ. ಈ ಚಿಕಿತ್ಸೆ ಮೇಲೆ ನಿಮಗೆ ಇಷ್ಟೊಂದು ನಂಬಿಕೆ ಇದ್ದ ಮೇಲೆ ನನ್ನ ಸಹೋದರ ಇಷ್ಟು ವರ್ಷ ನಿಮ್ಮೊಂದಿಗೆ ಇದ್ದರೂ ಅವನಿಗೇಕೆ ಈ ಚಿಕಿತ್ಸೆ ನೀಡಲಿಲ್ಲ? ಮಹಾಪ್ರಭುಗಳು ಕ್ಷಮಿಸಬೇಕು. ಕಾಡೆಮ್ಮೆ ಹಾಲು ಕರ್ಕೊಂಡು ಬರೋದು ಅಂದರೆ
ನಾಡೆಮ್ಮೆಗೆ ಮೂಗುದಾರ ಹಾಕಿ ಗೂಟಕ್ಕೆ ಕಟ್ಟಿ ಹಾಲು ಕರೆದಷ್ಟು ಸುಲಭ ಅಲ್ಲ ಸ್ವಾಮಿ. ಆನೆ ಬೇಕಾದರೂ ಪಳಗಿಸ್ಬೋದು, ಕಾಡೆಮ್ಮೆ ಪಳಗಿಸೋದು ಬಹಳ ಕಷ್ಟ ಸ್ವಾಮಿ. ಅದು ಏನಾದರೂ ತಿರುಗಿ ಬಿದ್ದರೆ ಕಾಡಿನ ರಾಜ ಅನ್ನಿಸ್ಕೊಂಡಿರೋ ಸಿಂಹನೇ ಪತ್ರುಗುಟ್ಟಿ ಹೆದರು ಓಡೋಗುತ್ತೆ ಅಂತೀನಿ. ಹಿಂದೆ ನಮ್ಮ ತಾತ ಮುತ್ತಾತಂದ್ರು ಕಾಡಿಗೆ ಹೋಗಿ ಹುಲಿ ಬೇಟೆ ಆಡೋರು. ಅವರಿಗೆ ಈ ಕಾಡೆಮ್ಮೆ ಎಲ್ಲ ಕುರಿ ಇದ್ದಾಗೆ ಕಾಡಲ್ಲೇ ಇದ್ದು ಅದನ್ನು ಹಿಡಿದು ಪಳಗಿಸಿ ಹಾಲು ಕರ್ಕೊಂಡು ಬಂದು ಔಷಧಿ ಮಾಡ್ತಿದ್ರು. ಆ ಶಕ್ತಿ ನಮಗೆಲ್ಲಿಂದ ಬರಬೇಕು ಸ್ವಾಮಿ? ಮೊದಲೇ ನಮ್ಮ ಗುರುಗಳಿಗೆ ಕಾಲ ಐಬೋ. ಅದನ್ನು ಅವ್ರು ಕೇಳಿದ್ರ? ಮಹಾಪ್ರಭುಗಳು ಕ್ಷಮಿಸಬೇಕು. ಕಾಡೆಮ್ಮೆ ಸಿಗೋದು ಕಷ್ಟ. ಒಂದು ವೇಳೆ ಕಾಡೆಮ್ಮೆ ಸಿಕ್ಕರು ಒಂದಲ್ಲ ಎರಡಲ್ಲ 108 ದಿನ ಅದರ ಹಾಲು ಕರೆದು ಔಷಧಿ ಮಾಡೋದು ಅಸಾಧ್ಯ ಅನಿಸುತ್ತೆ. ಹೌದು ಮಹಾಪ್ರಭು, ನನಗೂ ಅದೇ ಅನುಮಾನ. ಕಾಡೆಮ್ಮೆ ಹಿಡಿಯೋರು ಯಾರು, ಹಿಡಿದು ಹಾಲ ಕರಿಯೋರು ಯಾರು? ಆ ಬಗ್ಗೆ ನಿಮಗೆ ಚಿಂತೆ ಬೇಡ ಪಂಡಿತರೆ. ಕಾಡೆಮ್ಮೆಯ ಹಾಲೇನು, ಸಿಂಹದ ಹಾಲು ಬೇಕಾದರೂ ತರಿಸಬಲ್ಲೆ. ನಮ್ಮ ಸಹೋದರ ಗುಣವಾಗಬೇಕು ಅಷ್ಟೇ. ಮಾರೇ ಬಸಣೆ, ಮಹಾಪ್ರಭುಗಳಿಗೆ ವಂದನೆಗಳು. ನಮ್ಮನ್ನು ಕರೆದ ಕಾರಣ? ನಮ್ಮ ಸಹೋದರನ ಚಿಕಿತ್ಸೆಗೆ ಕಾಡೆಮ್ಮೆಯ ಹಾಲು ಬೇಕಾಗಿದೆ. 108 ದಿನಗಳು ನೀವು ಕಾಡಿಗೆ ಹೋಗಿ ಕಾಡೆಮ್ಮೆಗಳನ್ನು ಹಿಡಿದು ಅದರ ಹಾಲು ಹಿಂಡಿ ತರಬೇಕಾಗಿದೆ. ಅಪ್ಪಣೆ ಮಹಾಪ್ರಭು. ನಾಳೆಯಿಂದಲೇ ಚಿಕಿತ್ಸೆ ಪ್ರಾರಂಭವಾಗಲಿ. ಅಪ್ಪಣೆ ಪ್ರಭು. ಸಂಕಮ್ಮ, ನಿನ್ನಲ್ಲಿ ನಿರೀಕ್ಷೆ ಎಂಬುದು ನೆಲಕಚ್ಚಿದೆ. ಹತಾಶೆ ಎಂಬುದು ಆಕಾಶದೆತ್ತರಕ್ಕೆ ಬೆಳೆದು ನಿಂತಿದೆ. ನನ್ನನ್ನು ಇಷ್ಟೊಂದು ಜರಿಬೇಡ ತಾಯಿ. ನಿನಗೆ ಭಾಗ್ಯ ಕೊಡೋಕಂತಾನೇ ಬಂದವನು ನಾನು. ನಿನಗೆ ಭಾಗ್ಯ ಕೊಡೋಕಂತಾನೆ 7 ಮಲೆ ಕೈಲಾಸದಿಂದ ಕಾಣದೇ ಇರೋ ಕಾಡಿನಲ್ಲಿ ಪ್ರಯಾಣ ಮಾಡಿ ಈ ನಡಾರಣ್ಯಕ್ಕೆ ಬಂದಿದ್ದೇನೆ. ಮುಸುಕಿನ ಬೆಟ್ಟದ ಬಯಲಲ್ಲಿ ಸೆರೆಯಾಗಿದ್ದ ನಿನ್ನನ್ನ ಸೆರೆ ತಪ್ಪಿಸಿದ್ದೀನಿ ಅನ್ನೋದನ್ನ ಮರಿಬೇಡ ಸಂಕಮ್ಮ. ನಾನು ನಿಮ್ಮಪ್ಪನ ಮನೆಯ ದೇವರು. ಮಗಳ ಕಷ್ಟವನ್ನು ಕಾಯೋದು ನನ್ನ ಕರ್ತವ್ಯ. ನನ್ನ ಇನ್ನೇನು ಮಾಡು ಅಂತ್ಯ ಮಾದಪ್ಪ? ನನ್ನ ಬಾಳು ಕಾಲದಿಂದಲೂ ಕಷ್ಟದಲ್ಲೇ ಬಂದೋದ್ವು. ಅಪ್ಪಯ್ಯ ಅವಯ್ಯ ಇಲ್ಲ ತಬ್ಲಿ ನಾನು. ವಾರ್ಗೀತಿ ರಣಕ್ಕ ನಗೆ ಸಾರೆ ಚುಚ್ಚು ಮಾತುಗಳಿಂದ ನೊಂದು ಹೋಗಿದ್ದೀನಿ. ಅವ್ರು ಕೊಟ್ಟ ಕಷ್ಟಗಳಿಂದ ಬೆಂದು ಹೋಗಿದ್ದೀನಿ ನನ್ನಪ್ಪ. ಅತ್ತೆಯವ್ವ ಮಾವಯ್ಯನ ಮಾತನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಪಡಬಾರ್ದು ಅಲೆ ಕೊಲೆನ ಅನುಭವಿಸಿ ಹರಿಜೀವಿ ಆಗಿದ್ದೀನಿ. ಕೈ ಹಿಡಿದು ಗಂಡ ಅನುಮಾನದ ಬಲೆಯಲ್ಲಿ ಸಿಕ್ಕಿ ನನ್ನ ಸೀರೆ ಸೆಳೆದು ನನ್ನ ಸೆರೆ ಮಡಗಿ ಕೊಡಬಾರ್ದು ಕಷ್ಟಗಳನ್ನೆಲ್ಲ ಕೊಟ್ಟ ತಂದೆ. ಅನುಮಾನ ಅವಮಾನದ ಕುಳುಮೇಲಿ ನಾನು ಬಹಳ ಬೇಯಿಸ್ಬಿಟ್ಟ. ಈ ದೇಹ ಮನಸ್ಸು ಕನಸು ಇದ್ಯಾವುದು ನಂದಲ್ಲ ತಂದೆ. ನಾನು ಅನಾದ್ರಿ. ಹೌದು ತಾಯಿ, ನೀನು ಹೇಳ್ತಿರೋದೆಲ್ಲ ಸತ್ಯ. ನೀನು ಪಟ್ಟಿರೋ ಕಷ್ಟ ಎಲ್ಲ ಸತ್ಯ. ನೀನುಂಡ ನೋವು ನಿತ್ಯವಾಗಲ್ಲ ತಾಯಿ. ಅವೆಲ್ಲ ನನ್ನ ಪಾದಕ್ಕೆ ಅರ್ಪಿತವಾಗಿವೆ. ನಿನ್ನ ಎಲ್ಲ ಅಲೆ ಕೊಲೆ ಸಂಕೋಲೆಗಳನ್ನೆಲ್ಲ ಬೆಳೆದಿದ್ದೇನೆ ಮಗಳೇ. ನಿನಗೆ ಮನೆ ತುಂಬ ಭಾಗ್ಯ ಕೊಟ್ಟಿದ್ದೀನಲ್ಲ ತಾಯಿ. ಆದರೂ
ನನ್ನ ಮೇಲೆ ನಿನ್ಗ್ಯಾಕೆ ಅನುಮಾನ? ಅನುಮಾನ ಅಲ್ಲ ತಂದೆ, ಅವಮಾನ. ನನ್ನ ದಟ್ಟ ದರಿದ್ರ ಕಷ್ಟಗಳಿಗೆ ಈ ಅವಮಾನಗಳೇ ಕಾರಣ. ನನ್ನ ಕಾಯಕ್ಕೆ ನೀನು ಒಬ್ಬ ಇದೆಯಾ ಅಂತ ಅಂದ್ಕೊಂಡೆ. ಇಲ್ಲ, ಈ ಜಗತ್ನಾಗೆ ಯಾರೂ ಇಲ್ಲ. ಸಾಯೋ ಸ್ಥಿತಿ ಬಂದಾಗ ನೀನೇ ನನ್ನ ಕಾಪಾಡಿದ್ಯಾ ಅಂದ್ಕೊಂಡೆ. ಆದರೆ ನೀನು ಕಾಪಾಡಿದ್ದು ಕರುಣೆಗೆ, ಅನುಕಂಪಕ್ಕೆ. ನಾನು ಬಂಜೆ ಅಂತ ನೆನಪು ಮಾಡಿ ತಾಯ ಗಂಟ ನಾನು ಹಿಂಗೆ ಇರಬೇಕು ಅಂತ ಆಶೀರ್ವಾದ ಮಾಡಕ್ಕೆ ಬಂದಿದ್ಯಲ್ಲ, ಇದು ಒಂದು ಬಾಳೆ. ಇಲ್ಲ ತಂದೆ, ಸುಮ್ಕೆ ನನ್ನ ನಿನ್ನ ಪಾದಕ್ಕೆ ಸೇರಿಸ್ಕೊಂಬಿಡು. ದುಃಖಿಸಬೇಡ ತಾಯಿ. ಮನಸ್ಸಿನ ವ್ಯಾಪಾರನೇ ಬೇರೆ, ಲೋಕದ ವ್ಯಾಪಾರನೇ ಬೇರೆ. ಭಾವುಕಳಾಗಿ ಯೋಚಿಸುವ ಬದಲು ತಾಳ್ಮೆಯಿಂದ ಚಿಂತಿಸಿ ಹರಕೆ ನೀಡು ತಾಯಿ. ನಿನ್ನ ಆಸೆ ನೆರವೇರುತ್ತೆ. ತಾಳ್ಮೆಯ ಫಲ ಮಧುರವಾಗಿರುತ್ತೆ. ತಂದೆ, ನಾನೀಗ ತಣದು ಹೋಗಿದ್ದೀನಿ. ನಾನು ಯಾವ ಹರಕೆ ಹೊತ್ಕೊಂಡ್ರೂ ನೀನು ಅದನ್ನು ಒಪ್ಕೋತಾ ಇಲ್ಲ. ಯಾನ್ ಹರಕೆ ಅಂತ ನಿಮ್ಮ ಬಾಯಿನಾಗ ಹೇಳಿ, ಅದನ್ನಾದರೂ ನಾನು ಹೊತ್ಕೋತೀನಿ. ಹರಕೆ ಅನ್ನೋದು ಭಕ್ತರ ಹೃದಯದಿಂದ ಬರಬೇಕೇ ಹೊರತು ದೇವರ ಬಾಯಿಯಿಂದ ಅಲ್ಲ ತಾಯಿ. ಮನವಿಟ್ಟು ಮನದ ಮಾತು ಕೇಳು, ತನುವಿನೊಳಗೆ ತನ್ಮಯವಿಟ್ಟು ನೋಡು. ಕಟ್ಟಬೇಕಾದ ಹರಕೆಯ ಮೊತ್ತ ಗಂಟು ಗಾಣಿಕೆಗಳು ಗೋಚರಿಸುತ್ತವೆ ತಾಯಿ. ಮಾದಪ್ಪ, ನಾನು ಯಾವ ಹರಕೆ ಹೊತ್ತರೂ ನೀನು ಅದನ್ನು ಒಪ್ಕೋತಾ ಇಲ್ಲ. ಕಡೆಗೆ ಒಂದು ಹರಕೆನ ಕಟ್ಕೋತೀನಿ ತಂದೆ. ನೀನು ನನಗೆ ಬಂಜೆ ಅನ್ನೋ ಪಟ್ಟನ ಬಯಲು ಮಾಡಿ ತಾಯ್ತನನ ಕರುಣಿಸ್ತೀನಿ ಅಂತಂದ್ರೆ ನನ್ನ ಹುಟ್ಟು ಮಕ್ಕಳನ್ನ ಈ ನಿನ್ನ ಮುದ್ದಿನ ಜೋಳಿಗೆಗೆ ಹಾಕ್ತೀನಿ ತಂದೆ. ಈ ಹರಕೆಗಾದ್ರೂ ಒಪ್ಕೊಂಡು ನನಗೆ ಮಕ್ಕಳು ಫಲ ಕೊಟ್ಬಿಡು ತಂದೆ. ನಡೆಯಪ್ಪ, ನಡಿ ನಡಿ. ಏ ಕಳಪ್ಪ ಮಾವ, ಯಾನ ಇದು? ಇನ್ನು ಎಷ್ಟು ದೂರ? ಅಯ್ಯಯ್ಯಯ್ಯಯ್ಯೋ, ಏನೇನು ತಮ್ಮ ಕಾಡಂತೇಳಿ ಅಟ್ಟಿ ಕಟ್ಟಿದ್ದಾನ? ಕಾಡಿನ ಮಧ್ಯೆ ಕಟ್ಟಿರೋದು. ನಡೀರಿ ನಡೀರಿ, ಹೋಗೋ. ಹಾಗಂತ ಇನ್ನು ಎಷ್ಟು ದೂರ? ಆಗ್ಲೇ ಕಾಡಿನ ಮಧ್ಯೆ ಬಂದಾಯ್ತು ಗೊತ್ತಾ? ಅಯ್ಯಯ್ಯಯ್ಯೋ, ಲಕ್ವ ಹೊಡೆದಿರ ನಾನೇ ಸರಿಯಾಗಿ ಬಂದಿದ್ದೀನಿ. ನಿನ್ಗೇನು ದಾಡಿ? ನಡಿ ನಡಿ. ನೋಡ ಕಾಳಪ್ಪವ, ಮತ್ತೆ ಏನಾದರೂ ನಿನ್ನ ಮನೆ ಹಾಳು ಬುದ್ಧಿ ತೋರಿಸಿದ್ರೆ ಆಮ್ಯಾಕ ನಮ್ಮ ವರ್ಷ ತೋರಿಸ್ಬೇಕಾಯ್ತದೆ. ಏನೋ ಕಾಡು ಸುತ್ತಿ ಸುತ್ತಿ ಅಟ್ಟಿ ವಾಪಸ್ ಕರ್ಕೊಂಡು ಹೋಗ್ಬೇಕಂತ ಇದೆಯೇನೋ? ಅಯ್ಯಯ್ಯಯ್ಯಯ್ಯಯ್ಯೋ, ಇದೇ ಕಡೆ ಗುಡ್ಡ ಕಣಪ್ಪ. ಈ ಗುಡ್ಡ ಹತ್ಬಿಟ್ಟು ಕೆಳಗಡೆ ಇಳಿದು ಬಿಟ್ರೆ ಶಂಖವನ್ನ ಸರಿ ಹಾಕೋರಲ್ಲ, ಅಲ್ಲೇ ಕಾಣ್ತದೆ ಗುಳ್ಳು. ಅಲ್ಲಿಗೆ ಮಾತ್ರ ನಾ ಬರೀಕಿಲ್ಲ ಕಣಪ್ಪ. ಬರೀಕಿಲ್ಲ ಅಂದ್ಮೇಲೆ ಬರೀಕಿ ಮಾವ. ಲಕ್ವ ಹೊಡೆದಂತ ಲಕ್ವ. ಏಯ್, ನಾಟಕ ಆಡ್ತಾ ಇದೀಯಾ? ಬಿಡಕಯ್ಯ, ನಡೆ. ಗೊತ್ತಾಗೋಯ್ತಾ? ಏಯ್ ನಡಿಯ, ನಡಿ. ಸಂಕಮ್ಮ, ತಡವಾದ್ರೂ ಒಳ್ಳೆಯ ಮಾತನ್ನೇ ಹೇಳಿದ್ದೀಯ.
ಯಾವ ಹರಕೆ ಅಂತ ನೀನು ಬಾಯ್ಬಿಟ್ಟು ಹೇಳು ಅಂತ ಕೇಳ್ತಿದ್ದೆ. ಇದೇ ಹರಕೆ ತಾಯಿ ನಾನು ನಿನ್ನಿಂದ ನಿರೀಕ್ಷೆ ಮಾಡಿದ್ದು. ನಿನ್ನ ಬಾಯಿಂದಲೇ ಈ ಮಾತು ಬರಲಿ ಅಂತ ಇಷ್ಟೊತ್ತು ಕಾದಿದ್ದೆ. ನಿನಗೆ ಮಕ್ಕಳ ಭಾಗ್ಯ ಕೊಟ್ರೆ ತಪ್ಪದೆ ಹರಕೆನ ನನ್ನ ಮುತ್ತಿನ ಜೋಳಿಗೆಗೆ ಸಲ್ಲಿಸ್ತೀಯಾ ತಾಯಿ? ನಾನು ನಿನ್ನ ಮಾತನ್ನು ನಂಬಹುದಲ್ವಾ? ಸ್ವಾಮಿ, ಏಳು ಮಲೆ ಹೆತ್ತಯ್ಯ, ನನಗೆ ನೀವು ಮಕ್ಕಳು ಫಲ ಕೊಟ್ಟಿದ್ದೆ ಆದರೆ ಆಕಾಶವೇಣಿ ಸಾಕ್ಷಿಯಾಗಿ, ಭೂಮಿತಾಯ ಸಾಕ್ಷಿಯಾಗಿ, ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ತಂದೆ ತಾಯಿಗಳ ಸಾಕ್ಷಿಯಾಗಿ, ನನ್ನ ಗಂಡನ ಸಾಕ್ಷಿಯಾಗಿ, ನಿಮ್ಮ ಪಾದಗಳ ಸಾಕ್ಷಿಯಾಗಿ ನಾನು ಹೆತ್ತ ಮಕ್ಕಳನ್ನ ಈ ನಿಮ್ಮ ಮುತ್ತಿನ ಜೋಳಿಗೆಗೆ ತಂದು ಕೊಡ್ತೀನಿ. ಹೆತ್ತ ಮಕ್ಕಳನ್ನ ಮುತ್ತಿನ ಜೋಳಿಗೆಗೆ ಭಿಕ್ಷೆ ಕೊಡ್ತೀನಿ ಅಂತೀಯಲ್ಲ ತಾಯಿ. ಈ ಲೋಕದಲ್ಲಿ ಹೆತ್ತ ಮಕ್ಕಳನ್ನ, ಬಿತ್ತ ಬೆಳೆನ ಎಲ್ಲಾದರೂ ದಾನ ಕೊಡುವುದುಂಟೆ ಮಗಳೇ? ಅಪ್ಪ ಮಾದಪ್ಪ, ಈ ನನ್ನ ಬಂಜೆ ಕುಲನ ಮೀಗಿಸಿ ನನ್ನ ಹೊಟ್ಟೆಲಿ ಒಂದು ಚಿಗುರನ್ನ ಹುಟ್ಟಿಸ್ತೀನಿ ಅಂದರೆ ನನ್ನ ಹೊಟ್ಟೆಲಿ ಹುಟ್ಟಿರೋ ಚಿಗುರನ್ನ ಈ ನಿನ್ನ ಮುತ್ತಿನ ಜೋಳಿಗೆಗೆ ದತ್ತು ಕೊಡ್ತೀನಿ ಸ್ವಾಮಿ. ಇದ್ರಾಗೆ ಸಂಶಯನೇ ಬೇಡ. ಆಹಾ, ಮೆಚ್ಚಿದೆ ಸಂಕಮ್ಮ. ನಿನ್ನ ದೃಢ ಮನಸ್ಸನ್ನ ನಾನು ಮೆಚ್ಚಿದೆ. ಸಂಕಮ್ಮ, ಈ ಸಂದರ್ಭದಲ್ಲಿ ನೀನು ನಿನ್ನ ತಂದೆ ತಾಯಿನ ನೆನಿಬೇಕು, ಅತ್ತೆ ಮಾವನ ನೆನಿಬೇಕು, ಸುತ್ತೇಳು ಬಂಧು ಬಳಗವ ನೆನೆಯಬೇಕು, ನಿನ್ನ ಪತಿಯ ನೆನೆಯಬೇಕು. ಕಡೆಯದಾಗಿ ಮಾದಪ್ಪ ಎಂದು ನೆನೆದು ಈ ಫಲದ ಅರ್ಧ ಭಾಗವನ್ನು ದೇವರ ನೈವೇದ್ಯಕ್ಕೆ ಸಲ್ಲಿಸಿ ಇನ್ನುಳಿದ ಅರ್ಧ ಭಾಗವನ್ನು ನೀನು ಸೇವಿಸು ತಾಯಿ. ಆತು ನನ್ನಪ್ಪ, ನೀವು ಕೊಟ್ಟಿರೋ ಈ ಭಿಕ್ಷೆ ಪ್ರಸಾದನ ನಾನು ಭಕ್ತಿಯಿಂದ ಸೇವಿಸ್ತೀನಿ. ಮಾದಪ್ಪ, ಇಷ್ಟೆಲ್ಲ ಭಾಗ್ಯ ಕೊಟ್ಟು ನನಗೆ ನೀವೊಂದು ಬರೀ ಕೈನ ಕಳಿಸಿದ್ರೆ 7 ಜನದ ಪಾಪ ಸುತ್ಕತ್ತದ. ದಯಮಾಡಿ ಒಳಗೆ ಬನ್ನಿ ಸ್ವಾಮಿ. ಆಗ್ಲಿ ತಾಯಿ. ಭಾಗ್ಯಗಳನ್ನು ಅನುಗ್ರಹಿಸಿದ್ದೇನೆ. ಈಗ ನಾನು ಹೇಳಲು ಹೊರಟಿದ್ದನ್ನ ಗಮನವಿಟ್ಟು ಕೇಳಿಸಿಕೊ. ಮೂಡಲ ದಿಕ್ಕಿಗೆ ಮುಖ ಮಾಡಿ, ಪಡುವಣ ದಿಕ್ಕಿಗೆ ಬೆನ್ನು ಮಾಡಿ, ವೀರ ಮಂಡಿಯೂರಿ ಊರುತಾಯಿ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ, ದುಷ್ಟ
ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಕೆಂಡ ಗಣ್ಣಯ್ಯನ ನೋಡು ತುಂಡು ಮುಖದ ಮಾದಪ್ಪ ನೋಡು ನೋಡು ಕೆಂಡ ಗಣ್ಣಯ್ಯನ ನೋಡು ತುಂಡು ಮುಖದ ಮಾದಪ್ಪ ನೋಡ್ರು ಜಗದಗಲ ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಟ್ಟಾಡೋ ಕೇಶವಣ್ಣನ ಸಂಹಾರಕ್ಕೆ ಬಂದ 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 ಮಾದೇವ